ನಾಗವಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಸದಾತ್ಮಾನಂ ಸೃಜಮ್ಯಹಂ ಪವಿತ್ರಾಣಾರ್ಥಾಯ ಸಾಧೂನ ವಿನಾಶಾಯ ಚಕ್ರುಕೃತ ಧರ್ಮ ಸಂತಾಪನಾರ್ಥಾಯ ಶಾಂಭವಾಮಿಗೆ ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಬರ್ತಾ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲೇ ಸಲ್ಲದ ಕತೆ ಕಟ್ತೀವಿ, ಹೆಂಗಾರ ಮಾಡಿ ಹೊಡ್ಕಿದ್ವಿ. ಹೊಡ್ಕಿದ್ಕೊಂಡು ಸುಮ್ಮನೆ ಇರಲ್ಲ, ಗುಮ್ತೀವಿ, ಗುಮ್ಮಿಸ್ಕೊಳಕ ಬೇಕು. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ನಾವು ಹೇಳಲ್ಲ. ಯಾಕಂದ್ರ ಎಲ್ಲಾರು ಬ್ಯೂಜಿ. ನಮ್ಮ ಮುಸಾಬರಿನ ನಮಗೆ ಹೆಚ್ಚಾಗಿತ್ತು, ಇನ್ನು ಮಂದಿನಲ್ಲಿಂದ ತೊಗೊಂಡಿದ್ದಪ್ಪ. ನೀವು ಬದಲಾಗಲ್ಲ, ನಿಮ್ಮನ್ನು ಬದಲಾಗೋಕೆ ನಾವು ಬಿಡೋದಿಲ್ಲ, ಬಿಡೋದಕ್ಕೆ ಚಾನ್ಸೂ ಕೊಡಲ್ಲ. ಅಪ್ರಾಲ್ ಒಬ್ಬ ಪಾನ್ ಶಾಪ್ ಹಾಕೋನು 100 ಇದ್ದು 200 ಆಗಿ ಕಷ್ಟ ಪಡ್ತಾನೆ. ನಾನು ಆಸೆ ಪಡೋ ತಪ್ಪ? ಇದೇ ನಿಮ್ಮ ಮುಸುಳಿ ನಂಬ್ಕೊಂಡು ಚುನಾವಣೆಯಲ್ಲಿ 500,000 ಹಂಚಿದ್ದೀನಲ್ಲ, ಹೆಂಗ್ ತೆಗಿಲೆಪ್ಪ, ಹೆಂಗ್ ತೆಗಿಲೆ? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾನು ಆಸೆ ಪಡೋ ತಪ್ಪ? ದಟ್ ಈಸ್ ಮೈ ಓಡ್ ಬಿಸಿನೆಸ್. ಬಂಡವಾಳ ಹಾಕಿದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನಿ ಮಾಡಿಸ್ಕೊಡ್ರಿ, ಸಾಲಿ ಮಾಡಿಸ್ಕೊಡ್ರಿ, ರಸ್ತಾ ಮಾಡಿಸ್ಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರೋ ಬೋಕ್ನೆ ನಿಮ್ಮ ಅಪ್ಪ ಬಂದ್ ಮುಸ್ತಾನ? ಬಂಡವಾಳ ಹಾಕಿದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟೇ. ಇದು ನಮ್ಮಂತ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋಕ್ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾನೊಂದು ಸ್ವಲ್ಪ ಮಾತಾಡೋದು ಬಿರುಸಾದ್ರು ಅದು ಕರೆಯೇ ಇರ್ತೈತೆ, ಇರಾಕ ಬೇಕ. ದುಡ್ಡಿನಾಗ ದೊಡ್ಡವಾಯಿ ಗೌಡ, ಸೊಕ್ಕಿನಾಗ ದೊಡ್ಡವಾಯಿ ಗೌಡ, ದೌಲತ್ನಾಗ ದೊಡ್ಡವಾಯಿ ಗೌಡ.
ನಿಮ್ಮಂತ ಬಣ್ಣ ಬಣ್ಣದ ಮಾತು ಕೇಳುತ್ತಾ ಹುಟ್ಟಿ ಬಂದವನೇ ಈ ರಂಗು ರಂಗಿನ ರಂಗೇಗೌಡ. ಮುತ್ತಿನ ಗದ್ದಿಗೆ ಮೇಲೆ ಹತ್ತೂರ ಮೀರನಂತೆ ನಟರಾಜನ ನರ್ತನೆ ಮಾಡಿ ಈ ಬರಡಿ ಗ್ರಾಮದ ಜನರ ಮನಸ್ಸನ್ನು ಪರಿವರ್ತನೆ ಮಾಡಿದ್ದಾನೆ ಈ ಊರಿನ MLA ರಂಗೇಗೌಡ. ಗೆಲುವಿನ ಕುದುರೆ ಹತ್ತಿ ಕರುನಾಡ ಸುದ್ದಿ ಸಂಪತ್ತಿನ ಸರದಾರ ಎನಿಸಿಕೊಂಡಿದ್ದಾನೆ ಈ ರಂಗೇಗೌಡ. ಆದರೆ ಆ ಶಿವಲಿಂಗನ ಸತಿ ಪಾರ್ವತಿಯ ಶೀಲದ ಸಂಪತ್ತು ಅದು ಎಂದಿದ್ದರೂ ನನ್ನ ಸೊತ್ತು. ಗೌಡ್ರ ಜನರನ್ನ ಹೆಂಗೋ ಮಳ್ಳು ಮಾಡಿ ಕಳ್ಳು ಓಟು ಸುಳ್ಳು ಓಟು ಹಾಕಿ ಎಲೆಕ್ಷನ್ ಆರಿಸ್ ಬಂದ್ರಿ. ಮುಂದ ಏನ್ ಸಮಾಚಾರ ರೀ ಗೌಡ್ರ? ಎಲೆಕ್ಷನ್ ಅಂದ್ರನ ಹಂಗ ಹೆಂಡಾನು ಕೊಡ್ತೀವಿ ಕಂಡಾನು ಕೊಡ್ತೀವಿ, ಮಕ್ಕಳ ಮಕ್ಕಳಾಗ ಮತ್ತೊಬ್ರು ಹೆಂಡ್ರನು ಕೊಡ್ತೀವಿ, ನಮಗ್ ಓಟ್ ಹಾಕಿ ಅಂತ ಅಮ್ಮ ತಾಯಿ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ಓಟಿಗಾಗಿ ನೋಟಿಗಾಗಿ ಗೆಲುವಿನ ಸೀಟಿಗಾಗಿ. ಗೌಡ್ರ ಎಲೆಕ್ಷನ್ ಏನೋ ಗೆದ್ರಿ, ಮುಂದ ಏನ್ ಸಮಾಚಾರ ರೀ ಗೌಡ್ರ? ಎಲೆಕ್ಷನ್ಗೆ ಬೇಕು ಮೊದಲು ಪ್ರಚಾರ. ಎಲೆಕ್ಷನ್ಗೆ ನಿಂತ್ರೆ ಹಣದ ಬಗ್ಗೆ ಮಾಡಬಾರದು ವಿಚಾರ. ಶಿವಲಿಂಗನ ಸಂಸಾರ ಸ್ಮಶಾನ ಮಾಡುವುದೇ ಚಕ್ರವರ್ತಿ ನಮ್ಮ ಮುಂದಿನ ಸಮಾಚಾರ. ಪಾರ್ಟಿ ಎಂಜಾಯ್ ಮಾಡ್ರಿ. ರಂಗೇಗೌಡ್ರಿ, Saregama Karwa, the perfect gift for your loved ones. Where is Milky? Milky? ಗೌಡ್ರ ಪಾರ್ಟಿಯನ್ನು ಎಂಜಾಯ್ ಮಾಡಿದ್ರಿ, ಚೆನ್ನಾಗಿತ್ತೆ. ಎಲೆಕ್ಷನ್ ಟೈಮ್ದಾಗ ಭಾಳ ದುಡ್ಡು ಖರ್ಚಾಗ್ಯಾವ್ರಿ ಗೌಡ್ರ. ನಾವು ಅದ್ರ 10ರಷ್ಟು ದುಡ್ಡು ಮಾಡ್ಬೇಕ್ರಿ ಗೌಡ್ರ, ಅದ್ರ 10ರಷ್ಟು ದುಡ್ಡು ಮಾಡ್ಬೇಕ. ದುಡ್ಡು ದುಡ್ಡಿಗೆ ಬೆಲೆ ಕೊಡುವ ದಡ್ಡರ ಸಮಾಜದಲ್ಲಿ ಕೊಟ್ಟ ಬೆದರಿಕೆ ಮಾತಿಗೆ ಬೆಲೆ ಜಾಸ್ತಿ. ರಾಜಕೀಯ ಗದ್ದಿಗೆ ಮತ್ತಾನೆ ನಾನು. ಇನ್ನು ಮುಂದೆ ಸೊತ್ತು ಮಾಡಲು ಬಿಡಲಾರೆ. ರಂಗೇಗೌಡ್ರಿ, ನಿಮ್ಗೆ ದುಡ್ಡು ಮಾಡಲು ಸುವರ್ಣ ಅವಕಾಶವಿದೆ. ಕೊರೋನಾ ವ್ಯಾಕ್ಸಿನ್ ತಯಾರು ಮಾಡುವ ಔಷಧಿ ಕಂಪನಿಗಳಿಗೆ ಡೀಲ್ ಮಾಡಿಕೊಂಡು ಕೊರೋನಾ ಬಂದೈತೆ ಅಂತ ಜನರಿಗೆ ಸುಳ್ಳು ಹೇಳಿ ಅವರನ್ನು ಸಾಯಿಸಿ ಕಣ್ಣು ಕಿಡ್ನಿ ಕಿತ್ತು ವಿದೇಶಕ್ಕೆ ಮಾರಿದರಾಯ್ತು. ಗೌಡ್ರ
ದುಡ್ಡು ಮಾಡಕ ಗುಡ್ಡ ಐಡಿಯಾ ಕೊಟ್ಟಾರಿ ದಣಿ. ಕೊರೋನಾ ಬಂದ್ ಪೇಷಂಟ್ನ ಯಾರ ಮುಟ್ಟಂಗಿಲ್ಲ, ಇನ್ನ ಬಾಡಿ ಮುಟ್ತಾರೇನ್ರಿ? ಅವರ ಮನೆಯವರ ಬಂದು ಹೆಣ ಕೇಳಿದ್ರು ಕೊಡೋದ್ವಲ್ಲಿ ಅಂದ ಕಟ್ಟಿಗೆ ಹಾಕಿ ನಾವ ಸುಟ್ಟು ಬಿಡೋದ್ರಿ ಗೌಡ್ರ. ತುಂಬಾ ಚೆನ್ನಾಗಿದೆ ಚಕ್ರವರ್ತಿ ನಿನ್ನ ಯೋಚನೆ. ಹಣ ಮಾಡ್ಬೇಕಂದ್ರೆ ಭೂಮಿ ಮೇಲೆ ಹೆಣ ಬೀಳಲೇಬೇಕು. ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಿಸಿ ಎಲ್ಲಾ ಬರಡಿ ಗ್ರಾಮಸ್ಥರು ಮನೆಯಲ್ಲಿರುವ ಸಮಯ ಸಾಧಿಸಿ ಕಣ್ಣು ಕಿಡ್ನಿ ಹೃದಯ ಕಿತ್ತು ವಿದೇಶಕ್ಕೆ ಪಾರ್ಸಲ್ ಮಾಡಿದರಾಯ್ತು. ವಾ ವೆಲ್ ಡನ್. ಇದಪ್ಪ ಬದುಕೋರ ಲಕ್ಷಣ ಎಂದರೆ ಬಾಣ ಬಿಟ್ಟು ಗಾಯವಾದಂತೆ ಮಲ ಮತ್ತು ನೆಪದಂತೆ ಸತ್ತಂತ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ರಿ ಗೌಡ್ರಿ. ನೀವು ರಾಜಕೀಯದಲ್ಲಿ ಹೀರೋನ ಆಗ್ತೀರಾ, ಮುಂದಿನ ಮುಖ್ಯಮಂತ್ರಿ ಸ್ಥಾನ ಖಚಿತ. ಗೌಡ್ರ ಬಸಪ್ಪ ಸಾಲ ಕೇಳಿದ್ರ ಸತಾಯಿಸಾಕತ್ತೇನ್ರಿ ಗೌಡ್ರ. ನೀವ ಎದಿ ಮೇಲೆ ನಂಗಿ ಹಿಡಿದು ಕೇಳ್ರಿ. ಏ ಬಸಪ್ಪ, ನೀವೇ ಕೊಟ್ಟ ದುಡ್ಡಿನಿಂದ ಲಕ್ಷ ರೂಪಾಯಿ ಓರಿ ತಂದು ಹೊಲಕ್ಕ ಬೀಜ ಗೊಬ್ಬರ ತಂದು ಬಿತ್ತೇದೆ ಮಾಡಿದ್ದ. ಆದರೆ ಮಳೆ ಬರದೆ ಎಲ್ಲ ಪೀಕು ಒಣಗಿ ಲೇ ಬಡವ, ನಿನಗೆ ಕೊಟ್ಟ ಗಡುವು ಮುಗಿದು ಇಟ್ಟ ಗಡುವು ಬಂದಾಯಿತು. ಬಿಟ್ಟು ಬಿಡ, ಏನಾದರೂ ಬಾಯಿ ಬಿಡಲೇ ಬಟ್ಟಂಗಿ ಬಸಪ್ಪ. ಹಣ ಕೊಡ್ತೀಯೋ ಇಲ್ಲ ನಿನ್ನ 2 ಎಕರೆ ಜಮೀನು ನನ್ನ ಹೆಸರು ಬರ್ಕೊಡ್ತೀಯೋ? ಆದನಿ ಕೈ ಮುಗಿತೀನಿ. ಇದ್ದ 2 ಎಕರೆ ಜಮೀನವನ್ನು ನಿಮಗೆ ಬರೆದ ಕೊಟ್ಟರೆ ನಮ್ಮ ಹೆಂಡ್ರ ಮಕ್ಕಳು ಬೀದಿಗೆ ಬರಬೇಕಾಗುತ್ತದೆ. ನಿಮ್ಮನ್ನ ಕಾಲವನ್ನು ಮಾತ್ರ ನಮಗೆ ಕೊಟ್ಟು ಬಿಡಿ. ಸರಿ ಆಚೆ ಬಡಬಿಕಾರಿ, ನಾವು ಕೇಳಿದ ರೇಟಿಗೆ ನಿನ್ನ ಹೊಲವನ್ನು ಕೊಟ್ಟು ಬಿಡು. ಹಠ ಮಾಡಿ ದಿಟವಾಗಿ ಮಾತನಾಡಿದರೆ ನನ್ನ ಚಾವುಟಿಯಿಂದ ನಿನ್ನ ಬೋಟಿ ತೆಗೆದು ಬಿಡ್ತಾನೆ ಮಗನ. ಲೇ ಶೆಟ್ಟಿ, ಬಾಳ ಚಾವುಟಿನ ಮೈ ಚರ್ಮ ಸುಳಿದು ಬಿಡ್ತೀನಿ. ಈ ಬಡ ರೈತನ ಮೇಲೆ ದರ್ಜನ ಮಾಡೋದು ಸರಿಯಲ್ಲ. ನನ್ನ ಪ್ರಾಣ ಹೋದರೂ ಸರಿ, ನನ್ನ ಆಸ್ತಿ ನಿಮ್ಮ ಪಾಲಿಗೆ ಬಿಡುವುದಿಲ್ಲ. ಬಡವರಾಗಿ ಹುಟ್ಟಿದ್ದು ನಿಮ್ಮ ಕರ್ಮ. ನಿಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ದಂಡಿಸುವುದೇ ಈ ರಂಗೇಗೌಡನ ಧರ್ಮ. ನೋಡ್ ಬಸಪ್ಪ, ರೊಕ್ಕ ಕೊಡ್ಲಿಕ್ಕಂದ್ರ ತೊಗುಲು ಬಗಲಿಗೆ ಚರ್ಮ ಸುಲದ ನಮ್ಮೂರ ಅಗಸಿ ಬಾಗ್ಲಿ ನೇತಾಕ್ ಬಿಡ್ತಾರ ನಮ್ ಗೌಡ್ರ. ಬೇಕು ನನ್ನ ಮಗನೇ ಬಸಪ್ಪ, ಸಾಲ ಕೇಳುವಾಗ ಕೈ ಕಾಲು ಬಿದ್ದು ಸಾಲ ಕೇಳ್ತಿ. ಅದೇ ಕೊಟ್ಟ ಸಾಲ ಕೇಳಿದ್ರೆ ಬಂಡಿ ಕೀಲ ಮುರಿದಂಗ ಮಾತಾಡ್ತೀಯೇನೋ ಬಸಪ್ಪ. ನನ್ನ ಚರ್ಮ ಸುಲದ ಚಪ್ಪಲಿ ಮಾಡಿದ್ರು ಸರಿ, ನನ್ನ ಹತ್ತಿರ ಒಂದು ಬಿಡಿ ಗಾಸು ಇಲ್ಲ. ಈ ಬಡ ರೈತರ ಕೂಗೇನು ಗೊತ್ತಾಗುತ್ತಿದೆ ಈ ನಿಮ್ಮ ರಾಜಕೀಯ. ನನ್ನ ಮಗನೇ, ನನಗೆ ರಾಜಕೀಯದ ಬಗ್ಗೆ ಬೋಧನೆ ಮಾಡ್ತೀಯ? ನಿನ್ನನ್ನಿಲ್ಲೇ ಸಮಾಧಿ ಮಾಡಿಬಿಡುವೆ. ತಾಯಿ ನನ್ನ ಮಗನೇ. ಈ ತರ ಬಡ ರೈತರ ಮೇಲೆ ದೌರ್ಜನ್ಯ ಮಾಡ್ತೀಯಲ್ಲ, ನಾಚಿಕೆ ಆಗದಿಲ್ಲವೇ ನಿನ್ನ ಹೇಸಿಯ ಜನ್ಮಕ್ಕೆ? ರೈತರು ಅಂದ್ರೆ ಏನು ಅರಿಯದ ಮುಗ್ಧರು. ಆ ಬಡ ರೈತ ಬಸಪ್ಪನನ್ನು ಬಿಟ್ಟು ಬಿಡು. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಲೇ ಶಿವಲಿಂಗ, ಬಡವ ಬಸಪ್ಪ ಕೊಡ್ಬೇಕಾ ಸಾಲನ ನೀ ಕೊಡ್ತೀವೋ ಇಲ್ಲ ನಿಮ್ಮ ಅಪ್ಪ ಕೊಡ್ತಾನೋ? ದೊಡ್ಡದಾಗಿ ಬಂದ್ಬಿಟ್ಟು ನ್ಯಾಯ ಪಂಚಾಯತ್ಗೆ ಮಾಡೋದಕ್ಕೆ. ರೈತರು ಅಂದ್ರೆ ಪ್ರಾಣ ಬೇಕಾದ್ರೆ ಕೊಡ್ತಾನ ಈ ಶಿವಲಿಂಗ. ಎಲೆಕ್ಷನ್ ಟೈಮ್ ಬಂದಾಗ ನಮ್ ಪಕ್ಷಕ್ಕೆ ಓಟ್ ಹಾಕ್ರೇನು ಮಾತ್ರ ತಿಳಿತೈತಿ ನಿಮಗ.
ರೈತರ ಕೂಗು ರೈತರ ಕಷ್ಟ ನಷ್ಟ ಎಲ್ಲಿ ಅರ್ಥ ಆಗ್ಬೇಕ? ನೀನು ಎಷ್ಟೇ ಆಗಲಿ ರೈತ ಸಂಘದ ಅಧ್ಯಕ್ಷ ತಾನೆ. ಅವ ಮಾಡಿ ಸಾಲನ ನೀ ತೀರ್ಸೋ ತಾಕತ್ತಿದ್ರು. ಲೇ ಶಿವಲಿಂಗ, ರೈತರಿಗಾಗಿ ಪ್ರಾಣ ಕೊಡ್ತೇನೆ ಅನ್ನೋದು ದೊಡ್ಡತನ ಅಲ್ಲ. ಒಬ್ಬ ರೈತ ಕಷ್ಟದಲ್ಲಿ ಇದ್ದಾಗ ಕೈ ಹಿಡಿದು ಮೇಲೆತ್ತನಲ್ಲ, ಅವನೇ ಕಣ ನಿಜವಾದ ರೈತ. ಒಬ್ಬ ರೈತನ ಕಷ್ಟ ನೋಡಿ ಕೈ ಕಟ್ಟಿ ಕೂರುವನು ರೈತನಲ್ಲ, ಅವನ ಕಷ್ಟಕ್ಕೆ ಹೆಗಲು ಕೊಡುವನು ಕಣು ಎಮ್ಮೆ ನಾಡಿನ ನಿಜವಾದ ರೈತ. ಇವನ 5 ಲಕ್ಷಣ ನಾನು ಕೊಡ್ತೀನಿ. ಆ ಬಡ ರೈತ ಬಸಪ್ಪನನ್ನು ಬಿಟ್ಟು ಬಿಡು. ಬಸಪ್ಪ, ನಿನ್ಗೆ ಸಮಾಧಾನ ತಾನೆ? ಯಜಮಾನ್ರಿ, ನೀವಿಂದ ತುಂಬಾ ಅಪೋರ ಆಯಿತು. ನಿಮ್ಮ ಋಣವನ್ನು 7 ಜನ ಎತ್ತಿದರೂ ತೀರಿಸಲಾರದು. ನಮ್ಮ ಪಾಲಿನ ಹೋಗಿ ಬರ್ತೇನೆ ಯಜಮಾನ್ರಿ. ನೋಡಿದೇನೋ ಗೌಡ, ನೀನು ದೇವಸ್ಥಾನಕ್ಕೆ ಹೋಗಿ ಲಕ್ಷಗಟ್ಟಲೆ ಹಣ ದೇಣಿಗೆ ಕೊಟ್ಟರು ನಿನ್ನ ಬಾಗ್ತಾನೆ ಅಂತಾರೆ. ಆದರೆ ಕಷ್ಟದಲ್ಲಿ ಇದ್ದವರ ಕಾಪಾಡಿ ಒಳ್ಳೆ ಕೆಲಸ ಮಾಡಿ ತೋರಿಸು, ಅವರೇ ನಿನ್ನ ದೇವರು ಅಂತ ಕರೀತಾರೆ. ಲೇ ಶಿವಲಿಂಗ, ಬಸಪ್ಪನ ಬಿಡಿಸಿ ಕೊಟ್ಟೆ ಅಂತ ಹೀರೋ ಅಂತ ಬಿಲ್ಡಪ್ ಕೊಡ್ಬೇಡ. ಮುಂದೈತೆ ನಿನಗೆ ಭಾರಿ ಹಬ್ಬ. ನೋಡ್ ಶಿವಲಿಂಗ, ನೀನಂತೂ ಬಸಪ್ಪನ ಬಿಡಿಸ್ಕೊಡ್ತೇನಂತ ಮಾತು ಕೊಟ್ಟ ಮಾತಿಗೆ ದುಡ್ಡು ಈಗ ಕೊಡ್ತೀಯೋ ಇಲ್ಲ ಹೆದರಿ ಓಡ್ತೀಯೋ? ಹೇಳಿ ಹಂಗೆ ಹೆದರುವಾಗ ನಾನೇನು ಎಂಜಲಲ್ಲಿ ಉಣ್ಬೋದಲ್ ಗೌಡ. ಎತ್ತ ತಾಯಿ ಎದೆ ಹಾಲು ಕುಡಿದು ಭೂಮಿ ತಾಯಿ ಮಡಲಲ್ಲಿ ಬೆಳೆದು ಬಂದ ಬಯಲು ಸೀಮೆಯ ಗಂಡ ಈ ಶಿವಲಿಂಗ. ಸೊಕ್ಕಿಲು ಮಾತಾಡಿ ಬಿಕ್ಕಿ ಸಾಯ್ಬೇಡ. ಈ ಚಕ್ರವರ್ತಿ ಕೈಯಲ್ಲಿ ಶಿವಲಿಂಗ ಮರ್ಯಾದಿಂದ ಹಣ ಕೊಡುವಿಯ ಇಲ್ಲ ಇದೇ ಭೂಮಿಗೆ ನೀನು ಹೆಣ ಬೀಳ್ಸ್ಲಾ? ಲೇ ಶಿವಲಿಂಗ, ನಿನಗೆ ಕೊಟ್ಟ ಗಡವು ಮುಗಿದು ಇಟ್ಟ ಗಡವು ಬಂದಾಯಿತು. ಬಿಟ್ಟ ಬಿಡದ ಮಾತಿನಂತೆ ನೆಟ್ಟಗೆ ನಡೆದುಕೋ. ನನ್ನ ಜೋಡು ಬಾರಿನಿಂದ ನಿನ್ನನ್ನು ಸುಟ್ಟು ಬಿಡುವೆ ಮಗನೇ. ಏ ಶೆಟ್ಟಿ, ತಾರ್ಲ ಚೌಟಿನ ಮೈ ಚರ್ಮ ಸುಲಿದು ಬಿಡ್ತೀನಿ. ಗೌಡ್ರ, ರಂಗೇಗೌಡ, ನಮ್ಮ ಅಣ್ಣನಿಗೆ ಚಾವಟಿಯಿಂದ ಹೊಡೆಯುವಷ್ಟು ಸೊಕ್ಕ ಬಂದಿತ್ತೇನಲೇ ದುರಹಂಕಾರಿ ನನ್ನ ಮಗನೇ. ನೋಡು, ನನ್ನ ಕೈಯಲ್ಲಿ ಪುಂಡ ಪರಶುರಾಮನ ಕೊಡ್ಲಿ, ನಿನ್ನ ರುಂಡವನ್ನು ತೆಗೆದು ಹರಿಸಿ ಬಿಡುತ್ತೇನೆ ರಕ್ತದ ಕವಲೆ. ಲೇ ಶ್ರೀರಾಮ, ಮೀಸೆ ಬಿಟ್ಟ ಮಾತ್ರಕ್ಕೆ ಮೇವು ಏನೋ ಬೇಕೆಲ್ಲ ಹುಲಿ ಆಗಲ್ಲ. ಹುಲಿ ಎಲ್ಲಿದ್ರು ಹುಲಿನೇ ಕಣು. ಬಡವ ಬಸಪ್ಪ ಕೊಡ್ಬೇಕಾದ ಸಾಲನ ನಿಮ್ಮಣ್ಣ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹಣ ಕೊಡದೆ ಹೋದರೆ ಮೈ ಚರ್ಮ ಸುಲಿದು ಹಾರಾಕ್ಬೇಕಾಗುತ್ತದೆ. ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಅನ್ನ ಹಾಕುವ ರೈತರಿಗೆ ತೊಂದರೆ ಕೊಟ್ಟಿದ್ದೇ ನಿಜವಾದರೆ ನನ್ನ ಬಹದ್ದೂರ್ ಕೊಡ್ಲಿಗೆ ಆಹುತಿಯಾಗುವೆ ಎಚ್ಚರ. ಕೊಟ್ಟ ಮಾತು ಉಳಿಸಿಕೊಂಡು ನ್ಯಾಯವಂತ ನೀತಿವಂತ ರೈತನಾಗ್ತೀಯಾ? ಇಲ್ಲ, ಎಲುಬು ಇಲ್ಲದೆ ನಾಲ್ಗೆ ನುಡಿತು ಗೌಡ್ರೆ ಅಂತ ನನ್ನ ಕಾಲು ಹಿಡಿದು ನಮ್ಮ ಮನೆಯಲ್ಲಿ ಜೀತ ಮಾಡ್ತೀಯಾ? ನಿರ್ಧಾರ ನಿನಗೆ ಬಿಟ್ಟಿದ್ದು. ರೈತರು ಅಂದ್ರೆ ಮಾತಿನ ಮೇಲೆ ಇಲ್ಲವ್ರು ಕಾಣು. ಒಂದೇ ಮಾತು ಒಂದೇ ನಾಲ್ಗೆ. ನಿಮ್ಮಂತ ರಾಜಕೀಯವರ ಲಕ್ಷ ಬೆಟ್ಟ ಸರ್ಕಾರಕ್ಕೆ ಗೊತ್ತು ಕರುನಾಡ ರೈತರ ತಾಕತ್ತ. ಲೇ ಗೌಡ, ರೈತರ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುತ್ತೀಯಲ್ಲ, ಬರೀ ಅಕ್ಕಿಯನ್ನು ಮಾತ್ರ ಕಂಡಿದ್ದೀಯ.
ಅದನ್ನು ಬಿತ್ತಿ ಬೆಳೆದು ಭತ್ತವನ್ನು ಮಾಡಿ ಎಲ್ಲಾ ಜನರ ಹೊಟ್ಟೆಯನ್ನು ತುಂಬಿಸುತ್ತಾನಲ್ಲ ಅಂತ ನೇಗಿಲ ಯೋಗಿಯ ಪರಿಶ್ರಮ ಎಷ್ಟೈತಂತ ಗೊತ್ತೇನಲ್ಲ ನಿನಗೆ? ಅವರ ಹಣೆ ಬರಹ. ಬಿತ್ತನೆ ಮಾಡಿ ಬೆಳೆ ತೆಗೆದು ಅವರ ಕರ್ಮ. ಅಂತ ರೈತರ ಬಾಳನ್ನೇ ಬೆಳಗುವುದೇ ನನ್ನ ಧರ್ಮ. ನಿಮ್ಮಂತ ಸ್ವಚ್ಛವಾಗಿ ಬೆಳೆ ಬಟ್ಟೆಯನ್ನು ತೊಟ್ಟು ಎಲ್ಲಾ ರೈತರು ಕೈ ಕಟ್ಟಿ ಕುಳಿತರೆ ಹೊಟ್ಟಿಗೆ ಸಗಣಿ ತಿಂತೀಯೋ ಗೌಡ? ಯಜಮಾನನ ತರ ಹೆಗಲಿಗೆ ಹಸಿರು ಶಾಲು ಹಾಕಿಕೊಂಡು ತಿರುಗುವ ನಿಮ್ಮಣ್ಣ ಶಿವಲಿಂಗನಿಗೆ ಇಷ್ಟು ಪಗುರಿರ್ಬೇಕಾದ್ರೆ ನಿಮ್ಮಂತ ಎಷ್ಟೋ ರೈತರನ್ನ ಬಗ್ಗಿಸಿ ಬಡದ ಆರಿಸಿ ಬಂದು ಈ ರಂಗೇಗೌಡನ ಕದ್ರೆ ಅಷ್ಟು ಬರ್ದಲೆ ಮಗನ. ಲೇ ಗೌಡ, ಗೆದ್ದೆ ಎಂದು ಬಾಳ ಬೀಗಬೇಡ. ನಾವು ಹಾಕಿದ ಓಟಿನ ಭಿಕ್ಷೆಯಿಂದ ನಿನ್ನ ಬೇಳೆ ಕಾಳು ಏನು ಬೇಯೋದಿಲ್ಲ. ಓಟು ಹಾಕುವ ಹಕ್ಕಿನ ಜೊತೆಗೆ ನಿಮ್ಮಂತವರು ತಪ್ಪು ಮಾಡಿದಾಗ ಏಟು ಹಾಕುವ ಹಕ್ಕು ನಮಗಿದೆ. ಶಿವಲಿಂಗ, ರೈತರು ಅಂದ್ರೆ ನನಗೂ ಅಭಿಮಾನ ಐತಿ. ಎಲ್ಲ ರೈತರು ಸಾಲನು ಮನ್ನಾ ಮಾಡ್ತೀನಿ. ನೀನು ಕೊಡಬೇಕಾದ 1 ಲಕ್ಷ ರೂಪಾಯಿ ಹಣನು ವಜಾಗೊಳಿಸ್ತೀನಿ. ಆದರೆ ನಿನ್ನ ಹಸಿರು ಚಾಲಿನಿಂದ ನನ್ನ ಬೂಟು ಪಾಲಿಸ್ ಮಾಡಲೇ ಮಗನ. ಏನಂದ್ರೆ ಸತ್ಯನ ಗೌಡ, ನಮ್ಮ ದೇಶದ ರಾಷ್ಟ್ರ ಧ್ವಜದ ಬಣ್ಣ ಕೇಸರಿ ಬಿಳಿ ಹಸಿರು ಹೇಗ ಕೆಳಗಿರುವ ಹಸಿರೇ ರೈತನ ಉಸಿರು. ರಾಷ್ಟ್ರ ಧ್ವಜಕ್ಕೆ ಹೇಗೆ ಗೌರವ ಕೊಡ್ತಿರುವ ನಮ್ಮ ರೈತರಿಗೂ ಅಷ್ಟೇ ಗೌರವ ಕೊಡಬೇಕು. ಏ ಗೌಡ, ಹಸಿರು ಅಂದರೆ ರೈತನ ಉಸಿರು ಕಣೋ. ನಿನ್ನಂತ ನೀತಿಗೆಟ್ಟ ಲಜ್ಜ ಬಿಟ್ಟ ರಾಜಕೀಯ ಸರ್ಕಾರಕ್ಕೇನು ಗೊತ್ತು ಅನ್ನದಾತನ ತಾಕತ್ತು. ಇದೇ ಕೊಡ್ಲೆಯಿಂದ ಧರಣಿಗೆ ಉರುಳುವುದು ಮಗನೇ ನಿನ್ನ ಕತ್ತು. ನಿಲ್ಲು ರಾಮ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ದೇಹನ ದಂಡಿಸಿ ಕಲಿಗಾರನಾಗಪ್ಪ, ಈ ಪಾಪಿಯನ್ನು ಕೊಂದು ಕೊಲೆಗಾರನಾಗಬೇಡ. ಲೇ ಗೌಡ, ನಮ್ಮ ಅಣ್ಣ ಅಂದರೆ ನಾವು ಹೊಡೆದು ಏಕೆ ಚಿತ್ರಾಂಶ ಮಾಡಕತ್ತಿ? ನಿನಗೆ ಬೇಕಾದ 5 ಲಕ್ಷ ಹಣ ತೆಗೆದುಕೊಂಡು ಬಿಟ್ಟು ಬಿಡು. ಲೇ ಭರತ, ನಂದು ನಿಮ್ಮ ಅಣ್ಣನ ತರ ಶ್ರೀರಾಮನ ಕೆರೆಟ್ರಲ್ಲ ಕಣೋ. ನಡ್ರಂತ್ರ ಹೊಗೆ ಹಾಕಿಸಿಕೊಂಡ್ರು ಪರವಾಗಿಲ್ಲ, ರಾವಣನ ತರ ಕದರಾಗಿರ್ಬೇಕು. ಲೇ ಭರತ, 5 ಲಕ್ಷ ಹಣ ಕೊಡದೆ ಹೋದರೆ ನಿನ್ನೂ ಬಿಡುವುದಿಲ್ಲ, ನಿಮ್ಮ ಅಣ್ಣಂದಿರನ್ನು ಬಿಡುವುದಿಲ್ಲ. ನಮ್ಮೂರ ರಕ್ಷಿ ಕಂಬ ಕಟ್ಟಿ ಮೈ ಚರ್ಮ ಸುರಿದು ಬಿಡ್ತಾನೆ ಮಕ್ಕಳ. ಕೇವಲ ಹಣಕ್ಕಾಗಿ ದೇವರಂತ ನಮ್ಮ ಅಣ್ಣಂದಿರನ್ನು ಹೊಡೆಯೋಕೆ ಹೆಂಗರ ಮನಸ್ಸು ಬಂತು ನಿಂಗೆ? ತೆಗೆದುಕೋ ನಿನ್ನ ಹಣ, ಬಿಟ್ಟು ಬಿಡು. ಶಬ್ಬಾಸ್ ಭರತ್, ಶಬ್ಬಾಸ್. ಅಣ್ಣ ತಮ್ಮಂದಿರ ಸೆಂಟಿಮೆಂಟು ಬರೆಯಲು ಯಜಮಾನ್ ಫಿಲ್ಮ್ದ ನೋಡಿದ್ದೆ, ಈಗ ಅದನ್ನ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ಮೆಚ್ಚಿದೆ ಭರತ್ ನಿನ್ನ ಕೆಚ್ಚದೆ ಸಹೋದರ ಸಂಬಂಧವನ್ನು. ಅಣ್ಣ, ನೀನು ಧರ್ಮಾಸ್ಪತ್ರೆ ಕಟ್ಟಿಸಲೆಂದು ನನಗೆ 5 ಲಕ್ಷ ಹಣ ಕೊಟ್ಟಿದೆಯಲ್ಲ, ಅದನ್ನೇ ತಂದು ಕೊಟ್ಟೆ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಬಿಡೋಣ. ಬಸಪ್ಪ ಮನೆಗೆ ಬಂದು ಎಲ್ಲ ವಿಷಯ ತಿಳಿಸಿದ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಬಿಡೋಣ. ಲೇ ಶ್ರೀರಾಮ, ನಿಂತ್ಕೊಂಡು ಹುಚ್ಚ ಹೊಯ್ಯವ್ರೆಲ್ಲ ಗಣಸರಾಗಲ್ಲ ಕಣೋ. ಪೇಸ್ಟ್ ಟು ಪೇಸ್ಟ್ ಹೋರಾಡ್ಬೇಕು. ಅವನೇ ಕಣೋ ನಿಜವಾದ ಗಣಸು. ಊರಿನಲ್ಲಿ ಸೊಕ್ಕಿನ ಶ್ರೀಮಂತರಿಗೆ ಮಿಕ್ಕಿದ ಮಗ ಆಗಿ ಮೇಲೆ ಕತ್ತಿ ಮಗನ. ಈ ರಂಗೇಗೌಡನ ತಂಟೆಗೆ ಬಂದ್ರೆ ನಮ್ಮೂರ್ ಚಟ್ಟ ಹತ್ತಿಸಿ ಬಿಡ್ತೀನಿ.
ಗೌಡ್ರ ಸೂಟ್ಕೇಸ್ ತೆಗೆದ ಎಲ್ಲ ಹಣ ಲೆಕ್ಕ ಮಾಡಿ ನೋಡಿದೆ. ಮೋದಿವ 2000 ಕೆಂಪು ನೋಟ್ ಆದವ್ರಿ. ಲೆಕ್ಕ ಬರಬರಿ ಐತಿ. ಬಿಟ್ಟು ಬಿಡ್ರಿ ಇವ್ರನ್ನ ಬದುಕೇಲಿ. ನೋಡಿದ್ರು ಶ್ರೀರಾಮ, ಬರಲೆ ಅಸಲು ಬಡ್ಡಿ ಮಾತ್ರ ಕೊಟ್ಟಿದ್ದೀಯ, ಚಕ್ರ ಬಡ್ಡಿನೇ ಕೊಟ್ಟಿಲ್ಲ. ಬೇಗನೆ ಕೊಟ್ಟು ಬಿಡಪ್ಪ, ನಮಗೆ ಬೇರೆಯವರ ಕೊಟ್ಟದ್ದು ಇಟ್ಟುಕೊಂಡು ರೂಢಿ ಇಲ್ಲ. ಗೌಡ್ರ ಸುಳ್ಳು ಲೆಕ್ಕ ಹಚ್ಚಿ ಜನರು ಮಳ್ಳು ಮಾಡೇನಿ. ಅಸಲು ಬಡ್ಡಿ ನೀವಿಟ್ಕೋರಿ, ಚಕ್ರ ಬಡ್ಡಿ ನಾ ಇಟ್ಕೊಂತೀನಿ. ರಾಮ ಬೇಗ ಕೊಡು, ಲೇಟ್ ಮಾಡಬೇಡ. ಸುಳ್ಳು ಲೆಕ್ಕವನ್ನು ಹಚ್ಚಿ ಎಷ್ಟೋ ರೈತರ ಬಾಳಿಗೆ ಕೊಳ್ಳಿ ಇಟ್ಟಿಯೋ ನಿಮ್ಮವನ್ ಶೆಟ್ಟಿ. ತೆಗೆದುಕೋ ನಿನಗೆ ಚಕ್ರ ಬಡ್ಡಿ. ಯಪ್ಪು ಯಪ್ಪು ಹೊಡಿಬ್ಯಾಡು ಮಾರಾಯ. ಚಕ್ರ ಬಡ್ಡಿ ಕೊಡ್ತಿ ಅಂತ ಚಕ್ರ ಬರತನ ಹೊಡ್ಯಾಕತ್ತಿ ಅಲ್ಲೂ. ಅಸಲ ನಮ್ ಗೌಡ್ರು ಕೊಟ್ಟಾರ, ಅವ್ರಿಗೆ ಸ್ವಲ್ಪ ಕೊಡ್ರಿ ಪ್ರಸಾದ. ಶ್ರೀರಾಮ, ಗೌಡ್ರು ನನಗೆ ಮಹಾಬಡ್ಡಿ ಸಾಲ ಕೊಟ್ಟಿದ್ದಾರೆ. ಅವರಿಗೆ ನಾನು ಮಹಾಪ್ರಿಯ ಪ್ರಸಾದ ನಾನು ಕೊಡ್ತೀನಿ. ಲೇ ಮಗನ ರಂಗೇಗೌಡ, ನನಗೆ ಇನ್ನೊಬ್ಬರ ಕೊಟ್ಟದ್ದು ಇಟ್ಟುಕೊಂಡು ರೂಢಿ ಇಲ್ಲ. ತೆಗೆದುಕೋ ಮಹಾಬಡ್ಡಿ. ಗೌಡ್ರ ಮೈ ಬ್ಯಾಚ್ಗೆ ಆತೇನ್ರಿ, ಸ್ವಲ್ಪ ಬಿಸಿನೀರು ಕಾಸ್ಲೇನ್ರಿ ಗೌಡ್ರ? ಬಿಸಿನೀರು ಶಾಖ ಕೊಟ್ರ ಎಲ್ಲ ಸರಿ ಹೋಗೈತ್ರಿ ಗೌಡ್ರ. ಇನ್ನ ನಮ್ಮಿಬ್ಬರನ್ನ ಹೊಡೆದ ಈ ಮಗ ಚಕ್ರವರ್ತಿ ಆಗ್ಬಿಟ್ಟಿರಿ. ಇವನಿಗೆ ಕೊಡ್ರಿ ಪ್ರಸಾದನ. ಲೇ ಶೆಟ್ಟಿ, ನನ್ನ ಯಾಕೆ ಹಾಕೊಡ್ತೀವೋ ಮರಯ್ಯ? ನೋಡ್ ಶಿವಲಿಂಗ, ನಾನು ಸರ್ಕಾರದ ಸರ್ವರ್ ಇದ್ದಂಗ. ಅವ್ರ ಏನ್ ಕೆಲಸ ಹೇಳ್ತಾರ ಅದನ್ನ ಮಾಡದಷ್ಟ ನನ್ ಕೆಲಸ. ಸಹೋದರ ಭರತ, ಇವನು ಸರ್ವರ್ ಅಂತೆ. ನಾವು ಹೋಟೆಲ್ಗೆ ಊಟಕ್ಕೆ ಹೋದಾಗ ಸರ್ವರ್ಗೂ ಟಿಪ್ಸ್ ಕೊಡ್ತೇವೆ. ಇವನಿಗೂ ಸ್ವಲ್ಪ ಟಿಪ್ಸ್ ಕೊಡು. ಗಂಧದ ಗುಡಿಯ ನಾಡನ್ನು ಹಾಳು ಮಾಡಿ ಎಷ್ಟೋ ಮನೆಗಳಿಗೆ ಬಾಂಬು ಇಟ್ಟು ಎಷ್ಟೋ ಜನರನ್ನ ನಾಶ ಮಾಡಿದ ನಿನಗೆ ತೆಗೆದುಕೋ ಟಿಪ್ಸ್. ಲೇ ಗೌಡ, ಸೈನಿಕರು ರೈತರು ಅಂದ್ರೆ ಕೈ ಮುಗಿಬೇಕು. ಅಧಿಕಾರ ಇತ್ತಂತ ಹವಾಜ್ ಹಾಕಿದ್ರೆ ಈ ಶ್ರೀರಾಮ ಸೋಮ್ನಿರ್ತಾನಂತ ಅನ್ಕೋಬೇಡ. ಪವರ್ ಸ್ಟಾರ್ ಪುನೀತ್ ನಂಗ ಪಂಚ್ ಕೊಡ್ತಾನ. ಕೊಯ್ ಅಂದ್ರ ಕೊಡ್ಲಿನ ಮಗನ. ಲೇ ಗೌಡ, ನರಗುಂದ ಮಾದಾಯ ಬಂಡಾಯದಲ್ಲಿ ಹೋರಾಟ ಮಾಡಿದ ವಂಶ ಕಣೋ ನಮ್ದು. ನಿಮಗೆ ತಾಕತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ ಸವಾಲು ಹಾಕ್ತೀರಿ. ನರಗುಂದ ರೈತರ ಸಮಸ್ಯೆ ಬಗೆಹರಿಸ್ರ ನೋಡೋಣ. ನಡ್ರಿ ಸಹೋದರ, ಹೋಗೋಣ.
ಕಾಳಿಂಗ ಸರ್ಪವನ್ನು ಎದುರಾಕೊಂಡಿದೆಯಾ ಮಗನೇ? ಈ ನನ್ನ ರೋಷದ ಜ್ವಾಲೆ ನಿನ್ನನ್ನು ಕೂಡ ಬಲಿ ತೆಗೆದುಕೊಳ್ಳದೆ ಬಿಡಲಾರದು ಮಗನೇ. ರೂಪದಲ್ಲಿ ರೂಪವತಿ, ಆ ಶಿವಲಿಂಗನ ಹೆಂಡತಿ ಪಾರ್ವತಿ. ಆ ಪಾರ್ವತಿಯ ಶೀಲ ಕಳೆದು ನನಗ ಹೊಡೆದ ಏಟಿಗೆ ಅವಳ ಹೆಂಡತನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಲೇ ಶಿವಲಿಂಗ, ತೋರ್ಸುವೆ ಈ ಚಕ್ರವರ್ತಿ ಪವರ್ ಏನಂತ. ಮೂವರು ಬಂಡ ಬಡ್ಡಿ ಮಕ್ಕಳ ಬಗ್ಗಿ ಸುಳಿಯೋಕೆ ನಾನೊಂದು ಹೆಣ್ಣು ಹುಲಿ ಸಾಕಿದ್ದೀನಿ. ಆ ಹೆಣ್ಣು ಹುಲಿ ಆರ್ಭಟಕ್ಕೆ ಅವರ ಸಂಸಾರ ಸರ್ವನಾಶ ಆಗಲೇಬೇಕು. ರೇವತಿ ಕಮ್ಮಿಯಾರ್ ಕಾಡಿನಲ್ಲಿ ಟೈಗರ್ ಇರುತ್ತೆ, ಊರಿನಲ್ಲಿ ಟವರ್ ಇರುತ್ತೆ, ಬಟ್ ನಾನು ಎಂಟ್ರಿ ಕೊಟ್ರೆ ಪವರ್ ಇರುತ್ತೆ. ನೋಡಿದ್ರೇನು ನಾನು ಸಾಕಿದ ಹೆಣ್ಣು ಹುಲಿ ಆರ್ಭಟ. ಅಣ್ಣ ನೀನು ಸುಮ್ನಿರಣ್ಣ. ಆದಷ್ಟು ಬೇಗ ಆ ಅಣ್ಣ ತಮ್ಮನಿಬ್ಬರನ್ನು ಛಿದ್ರ ವಿಛಿದ್ರ ಮಾಡಿ ಅವರ ಮನೆಯನ್ನು ಸರ್ವನಾಶ ನಾನು ಮಾಡೇ ಮಾಡ್ತೀನಿ. ಇಡೀ ಇಂಡಿಯಾದಲ್ಲೇ ಅವ್ರ ಮನೆ ಅಡ್ರೆಸ್ ಹುಡುಕಿದ್ರು ಸಿಗಬಾರ್ದು, ಹಾಗೆ ಮಾಡ್ತೀನಿ. ನೀನು ಸುಮ್ಮನೆ ಬಿಡು. ಮೆಚ್ಚಿದೆ ರೇವತಿ, ಈ ನಿನ್ನ ಕೆಚ್ಚದ ಧೈರ್ಯವನ್ನು ಆ ಶ್ರೀರಾಮನ ಸಂಸಾರವನ್ನು ನುಚ್ಚು ನೂರು ಮಾಡಲು ನೀನು ನಿಜವಾದ ಹೆಣ್ಣು ಹುಲಿನೇ ಇರಬೇಕು. ಇಡೀ ಬೆಂಗಳೂರನ್ನೇ ಗಡಗಡ ನಡೆಸಿದ ನನ್ನ ಮುಂದೆ ಇದು ಯಾವ್ದಣ್ಣ? ಆಫ್ಟರ್ ಆಲ್ ಸಣ್ಣ ಮ್ಯಾಟ್ರ್ ಇದು. ರಂಗೇಗೌಡ್ರೆ, ಆ ಶಿವಲಿಂಗನ ಮನೆಗೆ ಬಾಂಬ್ ಬಿಟ್ಟು ಬಸ್ ಮಾಡಲಿ. ರೇವತಿ ಇಬ್ಬರು ಅಣ್ಣ ತಮ್ಮಂದಿರನ್ನು ಪ್ರೀತಿಸುವ ಕಪಟ ನಾಟಕವಾಡಿ ಅವರ ಮನೆತನವನ್ನು, ಅವರ ಅಣ್ಣ ತಮ್ಮಂದಿರನ್ನು ಬೇರೆ ಮಾಡುವುದೇ ನಮ್ಮ ಮುಂದಿನ ಗುರಿ. ಆಯ್ತು ಅಣ್ಣ, ನೀನು ಒಳ್ಳೆ ಬಾಣ ಹೂಡು. ಆ ಬಾಣಕ್ಕೆ ಅವನನ್ನು ಬಲಿ ಹಾಕಿಕೊಳ್ಳಲೇಬೇಕು. ಆದಷ್ಟು ಬೇಗ ಈ ಕೆಲಸ ನಾನು ಮಾಡ್ತೀನಿ. ಬನ್ನಿ ಎಲ್ರು ಹೋಗೋಣ. ನಿನ್ನಂತ ಧೈರ್ಯಶಾಲಿ ಹುಲಿಯನ್ನು ತಂಗಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ಅವರ ಸಂಸಾರ ಬೀದಿ ಪಾಲು ಮಾಡಿಬಿಡು.